ರಾಜ್ಯಾನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ವೀರಶೆಟ್ಟಿ ಕ್ಯಾಮ ಅವರ ಅಭಿನಂದನಾ ಸಮಾರಂಭ ಬೇದಾರ್ ನಗರದಲ್ಲಿ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕ್ಯಾಮ ಅವರು, ಸಂಘಕ್ಕೆ ಕಲ್ಯಾಣ ಕರ್ನಾಟಕದಿಂದ ಆಯ್ಕೆಯಾದ ಮೊದಲಿಗ ನಾನಾಗಿದ್ದೇನೆ. 103 ವರ್ಷದ ಇತಿಹಾಸ ಈ ಸಂಘಕ್ಕೆ ಇದೆ. ಮೊದಲ ಬಾರಿ ಈ ಭಾಗದಿಂದ ರಾಜ್ಯ ಸಮಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಲಭಿಸಿದೆ. ಈ ಹೊಣೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತೇನೆ. ಸಂಘ ಬಲಪಡಿಸುವ ಜೊತೆಗೆ ರಾಜ್ಯಾಧ್ಯಕ್ಷರ ಜೊತೆಗೂಡಿ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ವಿದ್ಯುತ್ ಗುತ್ತಿಗೆದಾರರ ಹಾಗೂ ಗ್ರಾಹಕರ ಹಿತ ಕಾಪಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇದೇ ವೇಳೆ ಜೆಸ್ಕಾಂ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ವೀರಭದ್ರಪ್ಪ ಸಾಲಿಮನಿಯವರು ಮಾತನಾಡಿ, ಎಲ್ಲರೊಂದಿಗೆ ಬೆರೆತು ಹೆಜ್ಜೆ ಹಾಕುವ ಸ್ವಭಾವ ಇರುವ ಕಾರಣಕ್ಕಾಗಿಯೇ ವೀರಶೆಟ್ಟಿಯವರಿಗೆ ಈ ಉನ್ನತ ಸ್ಥಾನ ಲಭಿಸಿದೆ ಎಂದು ಅವರಿಗೆ ಶುಭ ಕೋರಿದರು. ಜೆಸ್ಕಾಂ ಡಬಲಿ ರಮೇಶ್ ಪಾಟೀಲ್, ಸಚಿನ್ ಹುಂಡೇಕಾರ್, ಎಡಬಲಿಗಳಾದ ವೀರಣ್ಣ ಮುದ್ನಾಳೆ, ರವಿ ಕಾರ್ಬಾರಿ, ಕೆಪಿಟಿಸಿಎಲ್ ನೌಕರ ಸಂಘದ ಕೇಂದ್ರ ಸಮಿತಿ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ಗಾಳೆ, ಗುಂಡಪ್ಪ ಕಂಟೆ, ಶೇಖ್ ಗುಲಾಬ್ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಬೀದರ್ನ ಕೆಬಿ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು. ಹನುಮಾನ್ ಮಂದಿರದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ವೀರಶೆಟ್ಟಿ ಕ್ಯಾಮ ಅವರಿಗೆ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಜರುಗಿದ್ದು, ಕ್ರೇನ್ ಮೂಲಕ ಬೃಹತ್ ಹೂವಿನ ಮಾಲಾರ್ಪಣೆಯನ್ನು ಮಾಡಿದ್ದು, ಜೊತೆಗೆ ಮೆರವಣಿಗೆಯುದ್ದಕ್ಕೂ ಅವರ ಹಿತೈಷಿಗಳು, ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು, ಸಂಭ್ರಮಿಸಿದರು. ಈ ಒಂದು ಸಂಘ ಬೆಳೆದಿದೆ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ವೀರಶೆಟ್ಟಿ ಕ್ಯಾಮ ಅವರು ಅಧ್ಯಕ್ಷರಾಗಿ, ಇವತ್ತಿನ ದಿವಸ ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಇಡೀ ರಾಜ್ಯ ಮತ್ತು ಬೀದರ್ ಸರ್ಕಲ್ಗೆ ಏನದಂದ್ರೆ ಇದು ಹೆಮ್ಮೆ ತರುವ ವಿಷಯ. ಅದೇ ರೀತಿ ಇವತ್ತು ನಮ್ಮ ಬೀದರ್ ಸರ್ಕಲ್ನಲ್ಲಿ ಯಾವುದೇ ಅಧಿಕಾರಿ, ಇವತ್ತು ತಾವೆಲ್ಲರೂ ನೋಡ್ಬೋದು, ಯಾವುದೇ ಅಧಿಕಾರಿ ಇರಲಿ, ಯಾರೇ ಗುತ್ತಿಗೆದಾರ ಇರಲಿ, ಯಾವುದೇ ನಮ್ಮ ಹತ್ರ ಯಾವುದೇ ನೌಕರರಿರಲಿ, ಇವತ್ತು ಭೇದ ಭಾವ ಇಲ್ಲ. ಎಲ್ಲರೂ ಇವರ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾನು ಸುಮಾರು ನನ್ನ 26 ವರ್ಷ ಸರ್ವಿಸದಲ್ಲಿ ನೋಡಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ಅದಕ್ಕೆ ದೇವರು ಮುಂದಿನ ದಿವಸದಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡ್ಲಿ, ಅಷ್ಟು ಕ್ಷಮತೆ ಅವ್ರ ಹತ್ರ ಇದೆ. ಇವತ್ತ ವೀರಶೆಟ್ಟಿ ಕ್ಯಾಮ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾನು 2005ರಲ್ಲಿ MT ಸೆಕ್ಷನ್ನಲ್ಲಿ ಇದ್ದಾಗ ಮೊಟ್ಟ ಮೊದಲಿಗೆ ಮಮದಾಪುರ ಅವ್ರ ಗ್ರಾಮಕ್ಕೆ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಿದ ಫಸ್ಟ್ 2005ರಲ್ಲಿ. ಇವತ್ತ ಸುಮಾರು 20 ವರ್ಷದಲ್ಲಿ ಈ ಮಟ್ಟಿಗೆ ಬೆಳೆದಾರ ಅಂದ್ರೆ ಇವತ್ತು ತಾವೆಲ್ಲರೂ ನೋಡಿರ್ಬೇಕು. ಇವತ್ತ ಶಿವಸೇನಾ ಅಧ್ಯಕ್ಷರಾಗಿ, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾಗಿ ಮತ್ತು ನಮ್ಮ ಶ್ರೀರಾಮ ಸೇನೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಇವತ್ತಿನ ದಿವಸ ರಾಜ್ಯ ಉಪಾಧ್ಯಕ್ಷರಾಗ್ಯಾರ. ಮುಂದಿನ ದಿವಸಗಳಲ್ಲಿ ದೇವರವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಉನ್ನತ ಹುದ್ದೆಗಳಿಗೆ ಹೋಗಿ ಮತ್ತೆ ಮುಂದಿನ ರಾಜಕೀಯ ಜೀವನ ಯಶಸ್ವಿ ಆಗಲಿ ಅಂತೇಳಿ ಹರಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಅವರಿಗೂ ಶುಭಾಶಯ ಕೋರುತ್ತೇನೆ. ಈ ತಾಳೆ ಬಹಳಷ್ಟು ಎಲ್ಲ ಈಗ ಕರೆಕ್ಟ್ ಇದ್ದಿದ್ದೇ ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ಈ ಒಂದು ಕರ್ನಾಟಕದಲ್ಲಿ ವಿದ್ಯುತ್ ಏನು ಜಾಲದ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಗೆ KPTCL ಜೆಸ್ಕಾಂ ಯಾವ ರೀತಿ ಕೆಲಸ ಮಾಡ್ತದೆ, ಒಂದು ಅದೇ ರೀತಿ ಒಂದು ನಮ್ಮ ರಾಜ್ಯ ಅಭಿವೃದ್ಧಿ ಪಡಬೇಕಾದ್ರೆ ಗುತ್ತಿಗೆದಾರರ ಕೊಡುಗೆನೂ ಅಷ್ಟೇ ಇದೆ. ಯಾಕಂದ್ರೆ ಇವತ್ತು ನಾವು ಆಫೀಸರ್ ಆಗಿ ಅಥವಾ ನಮ್ಮ ಇಲಾಖೆ ಒಂದೇ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇವತ್ತಿನ ದಿವಸ ದೊಡ್ಡ ದೊಡ್ಡ ವ್ಯವಸ್ಥೆ, ಇವತ್ತಿನ ದಿವಸ ಒಂದು ಸಮನ್ವಯದಲ್ಲಿ ಇವತ್ತಿನ ದಿವಸ ಎಲೆಕ್ಟ್ರಿಕಲ್ ಒಂದು ಲೈನ್ ಆಗಲಿ ಮತ್ತೊಂದಾಗಲಿ ಇವತ್ತಿನ ದಿವಸ ಅಭಿವೃದ್ಧಿ ಹೊಂದಬೇಕಾದ್ರೆ ಇವತ್ತಿನ ದಿವಸ ನಮ್ಮೆಲ್ಲ ಕಾಂಟ್ರಾಕ್ಟರ್ ಕೊಡುಗೆ ಬಹಳಷ್ಟಿದೆ. ಇವತ್ತು ಜವಾಬ್ದಾರಿ ಇದೆ ನಮ್ಮ ಕ್ಯಾಮ ಸರ್ ಅವರಿಗೆ. ಮುಂದಿನ ದಿನಗಳು ಎಲ್ಲ ನಮ್ಮದು ನಿಗಮ ಹಾಗೂ ಕಾಂಟ್ರಾಕ್ಟರ್ಗಳ ಸಮನ್ವಯ ಸರಿಯಾಗಿ ನಡ್ಕೊಂಡು ಮುಂದಿನ ದಿವಸದಿಂದ ನಾವು ಕರ್ನಾಟಕ ರಾಜ್ಯದಂತ ಒಂದು ಅಭಿವೃದ್ಧಿ ಕೆಲಸ ಮಾಡಮ್ಮ ಎಲ್ಲರೂ ಕಲ್ತಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ವೇದಿಕೆ ಮೇಲೆ ಇರತಂತ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಎಲ್ಲ ಗುತ್ತಿಗೆದಾರ ಪದಾಧಿಕಾರಿಗಳೇ ಹಾಗೂ ಈ ಒಂದು ಸಭೆಗೆ ಹಾಜರಾದಂಥ ಎಲ್ಲ ಕಾಂಟ್ರಾಕ್ಟರ್ ಮಿತ್ರರೇ, ಎಲ್ಲ ವಾರ್ತಾ ಇಲಾಖೆಯವರೇ ಹಾಗೂ ಎಲ್ಲರಿಗೂ ಒಂದು ಶುಭಾಶಯ ಕೋರಿ ಒಂದು 2 ಮಾತು ಮುಗಿಸ್ತೀನಿ. ಇದು ವೀರಶೆಟ್ಟಿ ಕ್ಯಾಮ ಅವರ ಅಭಿನಂದನಾ ಸಮಾರಂಭ ಏರ್ಪಡಿಸ್ಕೊಂಡಿದ್ದೀವಿ. ವೀರಶೆಟ್ಟಿ ಕ್ಯಾಮ ಅವರು ಯಾರು ಹೇಳೋದಂಗೆ ಸುಮಾರು 6 ತಿಂಗಳಿಂದ ನಮ್ಮ ಬೀದರ್ಗೆ ಹತ್ತಿಲ್ಲ ಅವ್ರ ಪಾಪ. ಇಡೀ ದಿನ ಕಾರ್ಯಚಕ್ರ ಕಟ್ಕೊಂಡು ರಾಜ್ಯ ತುಂಬ ಸುತ್ತಾಡಿ ನಮ್ಮ ಬೀದರ್ದ ಕೀರ್ತಿ ಒಂದು ಒಳ್ಳೆಯ ತಂದಿದ್ದಾರೆ. ನೀವು ಅಂದಾಗ ಈಗ ನಮ್ಮ ಬೀದರ್ ಗುತ್ತಿಗೆದಾರರು ಮತ್ತು ನಮ್ಮ ಆಫೀಸರ್ಸ್ ಸಂಬಂಧ ಹೇಗಿದೆ ಗೊತ್ತಾ?
ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ನಮ್ಮದು ಬ್ಯಾಚ್ಮೆಂಟು ಎಲ್ಲ ಕಡೆ ಆ್ಯಕ್ಚುಲಿ ಎಲ್ಲ ಡಿಸ್ಟಿಕಲ್ಲಿ ಕೇಳ್ತೀನಿ ನಾನು. ಈ ರೀತಿ ಸೋದರ ಮನೋಭಾವ, ಈ ರೀತಿ ಒಳ್ಳೆ ಗುಡ್ ರಿಲೇಷನು, ಮತ್ತು ನೀವು ಇದು ಏನಿದೆ ಗೊತ್ತಾ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಗಿವ್ ಆ್ಯಂಡ್ ಟೇಕ್. ನಾವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂದಂಗೆ ಭಾಳ ಒಳ್ಳೆ ಸೋದರತ್ವ ಮನೋಭಾವವನ್ನು ಬೆಳೆಸ್ಕೊಂಡು ಹೋಗಿದ್ದೀವಿ ನಾವು. ಯಾರು ಏನು ದ್ವೇಷ ಇಲ್ಲ, ಯಾರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಒಳ್ಳೆ ಕೆಲಸ ಬೇಕು ಮಾಡಿಕೊಡ್ತಾರೆ. ಸೊ ನೀವು ಬೆಳೆದ್ರೆ ಎಲ್ಲರೂ ಬೆಳಿತೀವಿ ಅನ್ನೋದಂಗೆ ಇರುತ್ತೆ. ಸೊ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ, ನಮ್ಮದು ನಿಮ್ಮದಿರೋ ಸಂಬಂಧ. ಅದೇ ರೀತಿ ನಾವು ಕಾಂಟ್ರಾಕ್ಟರ್ನ ಸ್ಟಾರ್ಟಿಂಗಲ್ಲಿ 2007ದಾಗ AW ಇದ್ದಾಗ ಭಾಳ ಕಡಿಮೆ ಇದ್ರು. ಗಣ ಕಲ್ಯಾಣ ಮಾಡೋಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೆ ನಾನು, ಪ್ರತಿಯೊಬ್ಬರು ಒಂದು 5 ಗಣ ಕಲ್ಯಾಣ ಮಾಡಿದ್ರೆ ಸರ್ವಿಸ್ ಕನೆಕ್ಷನ್ ಮಾಡಬೇಕು ಅಂತ. ಈಗ ಹಾಗಿಲ್ಲ, ಭಾಳಷ್ಟು ಜನ ಈಗ ಒಳ್ಳೆ ಇದು ಇದೆ, ಎಲ್ಲರ ಹತ್ರ ಟ್ಯಾಲೆಂಟ್ ಇದೆ, ಎಲ್ಲರ ಹತ್ರ ಮ್ಯಾನ್ ಮಷಿನ್ ಎಲ್ಲ ಟ್ರ್ಯಾಕ್ಟರ್ ಇಟ್ಟಿದೆ, ವರ್ಕ್ನು ಬೇಗ ಆಗ್ತಾಯಿದೆ. ನಮಗೂ ಭಾಳ ಖುಷಿ ಇದೆ. ಒಳ್ಳೆ ಪ್ರೋಗ್ರೆಸ್ ಕೊಟ್ಟರೆ ಜಸ್ಕಾಮ್ ಸುಧಾರಿಸ್ತು, ನಾವೆಲ್ಲ ಸುಧಾರಿಸ್ತೀವಿ. ಕಂಪ್ನಿ ಒಳ್ಳೇದು ಮಾಡ್ಬೇಕೆಲ್ಲರು. ಹೀಗೆ ಎಲ್ಲ ನಮ್ಮದು ಸಂಬಂಧ ಬೆಳ್ಕೊಂಡು ಹೋಗ್ಲಿ ಅಂತೇಳಿ ದೇವ್ರನ್ನ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದ ಸಾಗರಿಗೆ. ಪ್ರೀತಿ ವಿಶ್ವಾಸದಿಂದ ಹೋಗೋಣ. ನಾವು ಯಾರ್ದು ಕಾಲು ಹಿಡಿದು ಎಳೆಯೋದು ಬೇಡ, ಕೈ ಹಿಡಿದು ಹೇಳೋಣ. ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಮ್ಯಾಗ ಬರ್ತೀವಿ. ಅದೇ ಈ ಬೀದರ್ ಹೆಮ್ಮೆ ಇದೆ, ನಮ್ಮ ರಾಜ್ಯದ ಕಿರೀಟ ಇದೆ. ಬೆಳಗ್ಗೆ ವಿರ್ಶೆಟ್ಟಿ ಕ್ಯಾಂಪ್ ಅವ್ರು ಮಾತಾಡಿದಾಗ ಹೇಳಿದಾನ, ನಮ್ದು ಬೀದರ್ ಕಿರೀಟ ಇದೆ, ನೀವು ಬಹಳ ದೊಡ್ಡದು ಮಾಡ್ಬಿಟ್ರಿ ಅಂತೇಳಿ. ಯಾಕಂದ್ರೆ ಇಲ್ಲೆಲ್ಲ ಹಳೆ ಲೀಡರ್ಗಳು ಇದಾರೆ, ಮಹೇಶ್ ಗಾಳೆ ಇದಾರ, ಈರಣ್ಣ ಅದಾರ, ಇವರೆಲ್ಲ ಹಿಂದೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಲೈಕ್ ಬೆಳ್ದಾರೆ ಸಾಬರ್ ಇದಾರೆ, ಇವರೆಲ್ಲ ರಾಜ್ಯ ಮಟ್ಟದ ಬೆಳೆದಾರೆ. ಇವ್ರ ಜೊತೆ ನೀವು ಸೆಕೆಂಡ್ ಲೇಯರ್ ಬೆಳೆಸ್ರಿ, ನೀವು ಬೇರೆಯವ್ರಿಗೂ ಬೆಳೆಸ್ರಿ. ಹಾಗ ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಲಾಸ್ಟ್ ಎಲೆಕ್ಷನ್ದಾಗ ಒಂದ್ ಸಣ್ಣ ಒಬ್ಬ ಮನುಷ್ಯಗೆ ನಿಂದಿರಿಸಿ ಗೆಲ್ಲಿಸ್ತೀವಿ ರಾಜ್ಯ ಮಟ್ಟದಾಗ. ಅದೇ ಪ್ರತಿಫಲವಾಗಿ ನಮಗೆ ಬೀದರ್ ಈ ಸಲ ನಮ್ಗೆ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದೆ. ಲಾಸ್ಟ್ ಟೈಮ್ ನಮ್ಮ ಪಕ್ಷ ಬರಲಿಲ್ಲ, ಬಟ್ ಈ ಸಲ ನಮ್ಮ ಪಕ್ಷ ಬಂದಿದೆ, ನಮ್ಗೆ ಇದು ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ ಕಾಣಿಕೆನೂ ಭಾಳ ಇದೆ. ಯಾಕಂದ್ರೆ ಭಾಳ ಜನ ಕಾಂಟ್ರಾಕ್ಟರ್ಸ್ ನಮ್ಮ ಎಲೆಕ್ಷನ್ದಾಗ ಬಂದು ನಮ್ಮ ಜೊತೆ ಅಡ್ಡಾಡಿದ್ದಾರೆ. ಅದು ನಿಮ್ದೆಲ್ಲ ಭಾಳ ಪ್ರೋತ್ಸಾಹ ನಮ್ಮಾಗಿದೆ. ನಾನು ಒಂದೇ ವಿಷಯ ಒಂದು ಕಳಕಳಿ ರಿಕ್ವೆಸ್ಟ್ ಅದ. ನಾ ಭಾಳ ಸಲ ಮೀಟಿಂಗ್ ನಾ ಎಸ್ ಇದ್ದಾಗ ಅಥವಾ ಈ ವರ್ಲ್ಡ್ ಅಪ್ ಇದ್ದಾಗ ಮೀಟಿಂಗ್ ನ ಕಾಂಟ್ರಾಕ್ಟರ್ಸ್ ಮೀಟಿಂಗ್ ನ ಹೇಳಿದ್ದೆ. ಈಗ ನಾನು ರಾಯಲ್ ಪಾಶಾಗ್ ನೋಡಿದ್ದೆ ಬಾಲ್ಕಿ AW ಇದ್ದಾಗ. ಅವನು ಏನು ಚಟ ಇರಲಿಲ್ಲ, ಅವನಿಗೆ ಭಾಳ ಸಣ್ಣ ವಯಸ್ಸು, ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ. ಇದು ಯಾಕಂದ್ರೆ ಲ್ಯಾಕ್ ಆಫ್ ನಾಲೆಜ್. ಅದಕ್ಕೆ ನಾವು ವಿರ್ಶೆಟ್ಟಿ ಕ್ಯಾಂಪ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಹೆಲ್ತ್ ಕ್ಯಾಂಪ್ ಮಾಡ್ರಿ ನಿಮ್ಮ ಕಾಂಟ್ರಾಕ್ಟರ್ಸು, ಅಟ್ಲೀಸ್ಟ್ ವರ್ಷಿಗೆ ಒಂದ್ಸಲ ಮಾಡ್ರಿ. ಆಮೇಲೆ ಹೆಲ್ತ್ ಕಾರ್ಡ್ ಮಾಡಿಸ್ರಿ. ಈ ಹೆಲ್ತ್ ಕಾರ್ಡ್ ಗ್ರೂಪ್ ಹೆಲ್ತ್ ಕಾರ್ಡ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಭಾಳ ಕಡಿಮೆ ಬೀಳ್ತದ, ಅಮೌಂಟು ಭಾಳ ಕಡಿಮೆ ಬೀಳ್ತದ. ನಿಮ್ಮ ಅದು ಮೇನ್ ಇದೆ. ನಿಮ್ಮ ಕಾಂಟ್ರಾಕ್ಟರ್ಸ್ನು ಬೆಳೆ ಜೊತೆ ಹೆಲ್ತ್ನು ಚೆನ್ನಾಗಿರ್ಬೇಕು ಅಂತ ನಂದು ಕಳಕಳಿ ರಿಕ್ವೆಸ್ಟ್ ಇದೆ. ಇದಾದ್ಮೇಲೆ ನಿಮ್ಮ ಕಾಂಟ್ರಾಕ್ಟರ್ಸ್ ಅಂಡರ್ಸ್ ಒಂದು 500 ಇದು ಎಂಪ್ಲಾಯೀಸ್ ಇದ್ದಾರೆ, ಅಂದ್ರೆ ಲೇಬರರ್ಸ್ ಇದ್ದಾರೆ. ಅವ್ರಿಗೆ ಸ್ವಲ್ಪ ಡ್ರೆಸ್ ಕೋಡ್ ಕೊಡ್ರಿ. ಅದೊಂದು ಏನೋ ಬದಲಾವಣೆ ಚಾಲೂ ಮಾಡ್ರಿ, ಡ್ರೆಸ್ ಕೋಡ್ ಮಾಡ್ರಿ ನಿಮ್ಮ ಅಸೋಸಿಯೇಷನ್ಲಿಂದ. ಅವರಿಗೆ ಸೇಫ್ಟಿ ಇಕ್ವಿಪ್ಮೆಂಟ್ ಕೊಡ್ರಿ, ಅವ್ರಿಗೆ ಸೇಫ್ಟಿ ಟ್ರೈನಿಂಗ್ ಕೊಡ್ರಿ. ನಾವು ಇಲ್ಲಿ ಬೀದರ್ದಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಮ್ದು ಇಲೆಕ್ಷನ್ ಆಗಿಲ್ಲ ಇದ್ರದ್ದು ಇಂಜಿನಿಯರ್ಸ್ದು. ಆ ಟೈಮಲ್ಲಿ ನಾವು ಇಲೆಕ್ಷನ್ ಹ್ಯಾಂಗ್ ಮಾಡ್ತಾ ಇದ್ದೀವಿ, ಯಾವ ಥರ ಸ್ಟ್ರಾಟಜಿ ಮಾಡಿದ್ವಿ, ಯಾವ ಥರ ಓಡಾಡ್ತೀವಿ ಅಂತಂದ್ರೆ, ನಾವು ಆಫೀಸನ್ನು ಕೆಲವೊಂದು ಕಡೆ ಆಫೀಸ್ ಟೈಮ್ ಕೆಲಸ ಮಾಡಿಕೊಂಡು ಕೂಡ ಅದನ್ನು ಬೇರೆ ಬೇರೆ ಇದರಲ್ಲೆಲ್ಲ ಭಾಳ ಇನ್ವಾಲ್ವ್ ಆದ್ವಿ ನಾವು. ವಿರ್ಶೆಟ್ಟಿ ಕ್ಯಾಂಪ್ ಬೆಂಗಳೂರಲ್ಲಿ ಹೋದಾಗ ನನಗೆಲ್ಲ ಹೇಳಿದ್ರು, ಸರ್ ಅವರು ಒಂದು 6 ತಿಂಗಳಿಂದ ಒಟ್ಟ ಇಲ್ಲೇ ಇಲ್ಲ, ಇಲ್ಲಿ ಬರೀ ಗಾಡಿ ತಗೊಂಡು ಬೇರೆ ಬೇರೆ ತಾಲೂಕು ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಓಡಾಡಿದಾರಂತ. ಈಗೆಲ್ಲ ನಾವು ಪ್ರಯತ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಇದೆ, ನಮ್ಮದೇ ಆದಂಥ ಒಂದು ಗ್ರೂಪ್ ಇದೆ. ಅವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂತಂದ್ರೆ ನಾವು ಕಷ್ಟಪಡಬೇಕಾಗ್ತದೆ. ಲೀಡರ್ ಆದವರು, ಆ ಲೀಡರ್ ಆದವರು ಯಾವ ಥರ ಇರ್ಬೇಕಂತಂದ್ರೆ, ಯಾವುದೇ ಕಾರಣಕ್ಕೂ ಆಸೆ ಆಕಾಂಕ್ಷೆ ಯಾವುದಕ್ಕೂ ಇದು ಕೊಡದೆ ನಮ್ಮ ಸಹೋದ್ಯೋಗಿಗಳಿಗೆ ಮತ್ತು ನಮ್ಮ ಅಣ್ಣ ತಮ್ಮಂದ್ರಿಗೆ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ನಾವು ಲೀಡರ್ ಆಗಬೇಕು. ನಮ್ಮದೇ ಆದಂಥ ಸ್ವಂತ ಏನಾದರೂ ಒಂದು ಸ್ವಾರ್ಥಕ್ಕಾಗಿ ನಾವು ಲೀಡರ್ ಆದರೆ ಅದು ಮುಂದೆ ನಾವು ಫೇಲ್ ಆಗ್ತೀವಿ, ನಾವು ಡೆಫಿನೆಟಾಗಿ ಫೇಲ್ ಆಗ್ತೀವಿ. ಈಗ ಕ್ಯಾಮ ಅವರು ಮೊದಲಿಂದ ಕೆಲಸ ನೋಡಿದ್ದೀನಿ ನಾನು. ಇಲ್ಲಿ ಬಂದಾಗ ನಾನು ಬಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ಬಿಲ್ ಬಂದಿಲ್ಲ ಅವರು. ಯಾವಾಗಲೂ ಬಂದರೂ ಕೂಡ ಏನು ಹೇಳ್ತಿದ್ರು ಅಂತಂದ್ರೆ, ಸರ್ ಅವ್ರೊಂದು ಸಣ್ಣ ಸಮಸ್ಯೆ ಇದೆ, ಸರ್ ಇಲ್ಲೊಂದು ಸಮಸ್ಯೆ ಇದೆ. ಅವ್ರು ನಾನು ಕ್ಯಾಮ ಅವರೇ ನಿಮ್ದು ಏನು ತೊಗೊಂಡೇ ಬರಲ್ಲ, ಬೇರೆಯವ್ರಿಗೆ ತೊಗೊಂಡು ಬರ್ತಾರೆ. ಅದು ನಿಜವಾದ ಲೀಡರ್ ಕ್ವಾಲಿಟಿ. ನನ್ನನ್ನು ಕೇಳಬೇಕು. ಈಗ ಇವತ್ತಿನ ದಿವಸ ನಾವು ಏನು ಈ ಥರ ನೀವು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಅಧಿಕಾರಿಗಳೇ ಎಲ್ಲ ಸ್ಟೇಜ್ ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಕೊಲಿಗಳು ಹೇಳೋದು ಒಂದೇ, ನಮ್ಮ ಕಾಂಟ್ರಾಕ್ಟರ್ ಬಂಧುಗಳಲ್ಲಿ ಎಷ್ಟು ಬಂದು ಶ್ರೀಮಂತರಾದ್ರೆ ಗೊತ್ತಿಲ್ಲ. ನನಗನ್ಸ್ಬಿಡೋದು 5% 10% ಸ್ವಲ್ಪ ವೆಲ್ ಟು ಡೂ ಇರಬೇಕು. ಆದರೆ ಭಾಳ ಜನ ಬಡವಂತ ಕಾಂಟ್ರಾಕ್ಟರ್ಗಳೇ ಇದ್ದಾರೆ. ದಯವಿಟ್ಟು ಅವ್ರಿಗೆ ಬಂದಾಗ
ಯಾವುದೇ ಕಾರಣಕ್ಕೂ ಅವರಿಗೆ ಸತಾಯಿಸಬೇಡ್ರಿ. ಅವ್ರಿಗೆ ಬಂದಂಥ ಫೈಲ್ ಇನ್ ಟೈಮಲ್ಲಿ ಡೆಲಿವರಿ ಮಾಡಿರಿ. ಅವ್ರಿಗೆ ನೀವು ಡೆಲಿವರಿ ಮಾಡಿದ್ರೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಕೆಲಸಗಳು ಸಿಗ್ತಾವ. ಅದೇ ಥರ ಕ್ವಾಲಿಟಿನೂ ಮೇಂಟೈನ್ ಮಾಡಿರಿ, ಕ್ವಾಂಟಿಟಿನೂ ಮೇಂಟೈನ್ ಮಾಡಿರಿ. ಯಾವುದೇ ಕಾರಣಕ್ಕೂ ಅವರಿಗೆ ಇವತ್ತು ದಿವಸ ನಮ್ಮೆಲ್ಲ ಆಲ್ರೆಡಿ ಬೀದರ್ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ. ನನಗೆ ಅನ್ಸ್ಬೇಡಿ, ಸರ್ಕಲ್ ಆಫೀಸ್, ಡಿವಿಷನ್ ಆಫೀಸ್, ವರ್ಲ್ಡ್ ಆಫೀಸ್ ಎಲ್ಲರೂ ಇದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಫೈಲ್ಗಳು ತೊಗೊಂಬಂದ್ರೆ ಅವರು ನಮಗೆ ಬೆನ್ನೆಲುಬು. ದೇರ್ ಆಲ್ಸೋ ಪಿಲ್ಲರ್ಸ್ ಆಫ್ ದಿ ಜಸ್ಕಾಮ್. ಅವ್ರು ಇಲ್ಲದೆ ನಾವಿಲ್ಲ. ನೀವು ನಾವು ತಿಳ್ಕೊಂಡಿರ್ಬೇಕು, ನಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತದೆ. ನಾವು ಕೆಲಸ ಮಾಡಿದ್ರು ಸ್ಯಾಲ್ರಿ ಬರ್ತದೆ, ಕೆಲಸ ಮಾಡದಿದ್ರು ಸ್ಯಾಲ್ರಿ ಬರ್ತದೆ, 2 ದಿನ ಅಡ್ವಾನ್ಸ್ ಬರ್ತದೆ. ಬಟ್ ಅವರು ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಬೀದರ್ 14/2/2025 ಪಂಚವಾರ್ಷಿಕ ಚುನಾವಣೆಯಲ್ಲಿ ಆರ್ಆರ್ ತಂಡ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿತು. ಈ ಗೆಲುವಿಗೆ ಕಾರ್ಯಕರ್ತರಾದಂಥ ನಮ್ಮ ಎಲ್ಲ ಸದಸ್ಯರಿಗೆ, ಇಡೀ ರಾಜ್ಯದ ಸದಸ್ಯರಿಗೆ ನಾನು ಈ ಬೀದರ್ ವೇದಿಕೆ ಮುಖಾಂತರ ಅವರಿಗೆ ವಂದಿಸ್ತೇನೆ. ಹಾಗೆ ಈ ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು, ನಮ್ಮ ಗುರುಗಳಾದಂಥ ಜರಪ್ಪ ಬೌದ್ಧ ಅವರು, ಹಾಗೆ ನಮ್ಮ ಅಧಿಕಾರಿ, ಯಾಕಂದ್ರೆ ನಮಗೆ ಬಹಳ ಹೆಮ್ಮೆ ಇವತ್ತೊಂದು ವಿಷಯ ಇದೆ. ಸನ್ಮಾನ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಜ್ಯದ ಮತ್ತು ಇಂಜಿನಿಯರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಸನ್ಮಾನ ಆಗಿದೆ. ಅದು ಬಹಳ ಹೆಮ್ಮೆ ತಂದಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ದಂಥ ಇಂಜಿನಿಯರ್ ಅಸೋಸಿಯೇಷನ್ ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ನಾವು ಯಾವತ್ತೂ ಇಲಾಖೆಗೆ ಕಣ್ಣೆತ್ತಿ ಕೆಲಸ ಮಾಡಿದ್ವಿ ಬೀದರ್ ಜಿಲ್ಲೆ. ಅದಕ್ಕೆ ಏನಂದ್ರೆ ಸಚಿನ್ ಸರ್ ಅವರಿಗೂ, ಹಾಗೂ ನಮ್ಮ ವೀರಭದ್ರಪ್ಪ ಸಾಲಿಮನಿ ಸರ್ ಅವರಿಗೂ, ಹಾಗೂ ನಮ್ಮ ರಮೇಶ್ ಪಾಟೀಲ್ ಸರ್, ಎಲ್ಲರೂ ನಮ್ಮ ಕಾಂಟ್ರಾಕ್ಟರ್ ಹೃದಯದಾಗಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರೂ ನಮ್ಮಲ್ಲಿ ಬಹಳಷ್ಟು ಇವತ್ತು ಧನ್ಯವಾದ ತಿಳಿಸ್ತೇವೆ. ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇಲ್ಲಿ ನಮ್ಮ ಕಾಂಟ್ರಾಕ್ಟರ್ ಅವ್ರದ್ದು ಒಂದು ಆಶೀರ್ವಾದ ವಿಶೇಷ ಇದೆ. ಹಾಗೆ ನಮ್ಮ ವೀರಣ್ಣ ಸರ್ ಪ್ರತಿಯೊಂದು ಇವತ್ತು ನಮ್ಮ ಕಾಂಟ್ರಾಕ್ಟರ್ ಈ ಸ್ಥಿತಿಗೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಫಸ್ಟ್ ಕೊಡುಗೆ. ಪ್ರತಿಯೊಬ್ಬರು ನಮ್ಮ ಕಾಂಟ್ರಾಕ್ಟರ್ ಬೆಳೆದವ್ರು ಬಹಳಷ್ಟು ಹೆಮ್ಮೆ. ಕಾಂಟ್ರಾಕ್ಟರ್ ಬೆಳಬೇಕು, ಕಾಂಟ್ರಾಕ್ಟರ್ ಯಾವ್ದು ಬೇರೆ ಇಲ್ಲ. ಅವ್ರು ಕೂಡ ನಮ್ಗೆಲ್ಲರಿಗೂ ಏನಂದ್ರೆ ಬಹಳಷ್ಟು ಇವತ್ತು ಅವ್ರ ಆಶೀರ್ವಾದ ಇದೆ ನಮ್ಮ ಕಾಂಟ್ರಾಕ್ಟರ್ ಮೇಲೆ. ಹಾಗೆ ನಮ್ಮ ಭರತ್ ಸರ್ ಇರ್ಬೋದು, ಹಾಗೆ ನಮ್ಮ ರವಿ ಕಾರ್ಬಾರಿ ಸರ್, ಹಾಗೂ ನಮ್ಮ ವಿಜಯಪುರ ಪಾಂಚಾಲ್ ಸರ್, ಹಾಗೂ ನಮ್ಮ ಯೋ ಸರ್ ಅಂತೂ ಪಾಪ ನಮಗೆ ಬಹಳಷ್ಟು ಹೆಲ್ಪ್ ಕಾಂಟ್ರಾಕ್ಟರ್ಗಳಿಗೆ ಬಂದಾಗ ಅಷ್ಟು ಮಾಡ್ಯಾರ. ಹಾಗೆ ನಮ್ಮ ಅನಿಲ್ ಪಾಟೀಲ್ ಸರ್, ಹಾಗೂ ನಮ್ಮ ಸಂಜು ಕುಮಾರ್ ಸರ್, ಹಾಗೂ ನಮ್ಮ ಮಾಂತ್ಯ ಸರ್, ಹಾಗೆ ನಡೆದಂಥ ಎಲ್ಲ ನಮ್ಮ ಹಿರಿಯ ಕಾಂಟ್ರಾಕ್ಟರ್ ಗುಲಾಬ್ ಸರ್, ಹಾಗೂ ನಮ್ಮ ಕಂಠ್ಯಣ್ಣವರು ಒಂದು ಕೊಟ್ಟಂತ ಮೊದಲನೇ ಅವಕಾಶಕ್ಕೆ ಇವತ್ತು ಈ ಮಟ್ಟಕ್ಕೆ ಬರ್ದಾಗ ನಾನು ಕಾರಣ ಇದ್ದೀನಿ. ಅಂದ್ರೆ ಬಹಳಷ್ಟು ಚಿಕ್ಕವನಿದ್ದಾಗ ಅಣ್ಣ ನನಗೊಂದು ಅವಕಾಶ ಕೊಡ್ರಿ ನೀವು. ಯಾಕಂದ್ರೆ ಎಲ್ಲ ಅಧಿಕಾರಿಗಳ ಶ್ರಮ ಇದೆ, ಎಲ್ಲರ ಆಶೀರ್ವಾದ ಇದೆ. ಪ್ರತಿಯೊಂದನ್ನ ಏನಾದ್ರು ಹೇಳಿದಾಗ ನನಗೆ ಯಾರೂ ಇಲ್ಲ ಅಂದಿಲ್ಲ. ಎಲ್ಲ ಅಧಿಕಾರಿಗಳು ಸರ್ ನಮ್ಮ ಕಾಂಟ್ರಾಕ್ಟರ್ ಇದು ಆಯ್ತು, ಅದಕ್ಕೆ ಎಲ್ಲ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಇಡೀ ಬೀದರ್ ಜಿಲ್ಲೆ ರಾಜ್ಯಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ಮಾಡಿ ತೋರಿಸಿದೆ, ಮುಂದೂ ಕೂಡ ಮಾಡೋದಿದೆ, ಇನ್ನೂ ಇದೆ. ಅದು ಮಾಡೇ ಮಾಡ್ತೀವಿ ತಮ್ಮೆಲ್ಲರ ಸಹಕಾರ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಹಿರಿಯರಾದಂಥ ಜವಳಿಯನ್ನರು ಇರ್ಬೋದು, ಹಾಗೂ ನಮ್ಮ ಪನ್ಸಳ್ಯನವರು ಕೂಡ ನಮ್ಮ ಅಭಿಮಾನಿಯಿಂದ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ನಾವು ಇಲಾಖೆ ಉಳಿದಾಗ ಮಾತ್ರ ನಾವು ಉಳಿತೇವೆ. ಎಲ್ಲ ಸದಸ್ಯರನ್ನ ನಾವು ಮನೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಫಸ್ಟ್ ಇಲಾಖೆ ಉಳಿಬೇಕು. ಇಲಾಖೆ ಅಧಿಕಾರಿಗಳಿಗೆ ಏನು ತೊಂದರೆ ಆಗದಂತ ನಾವು ಎಲ್ಲರೂ ಸದಸ್ಯರು ನೋಡ್ಕೋಬೇಕು. ಮತ್ತೆ ಎಲ್ಲ ನಮ್ಮ ಸದಸ್ಯರಿಗೆ ಏನೋ ಅನ್ಯಾಯ ಆಗಲಾರ್ದಂಗ ಅಧಿಕಾರಿಗಳು ಮತ್ತೆ ಅದು ಬೇರೆದಾಗ ನೋಡಿದ್ದಾರೆ. ಅದು ನಮ್ಗೆ ಹೆಮ್ಮೆ ವಿಚಾರ ಇದೆ. ಅದಕ್ಕೆ ನಾವು ಇಷ್ಟೆಲ್ಲ ರಾಜ್ಯ ಸುತ್ತಲಾಕ ಕಾರಣ ಏನಂತಂದ್ರೆ ನಮ್ಮ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ನನಗೆ ಏನು ಅಂದ್ರೆ ಸರ್ ಈಗ ಎಲ್ಲ ಫೋನ್ನಾಗ ಮಾತಾಡಿದ್ರೆ ಅವಾಗ ಕೆಲಸ ಮಾಡಿಕೊಟ್ರು. ಯಾಕಂದ್ರೆ ಅವ್ರು ಮಾಡಿಕೊಟ್ಟದ ಒಂದು ಕೆಲಸದ ಒಂದು ಅವ್ರು ಮಾಡಿದಂಥ ಆಶೀರ್ವಾದ ಇವತ್ತು ಇಡೀ ರಾಜ್ಯಕ್ಕೆ ಏನದ ನನಗೆ ಗೋಖಲೆ ಸರ್ ಕೂಡ ವೇದಿಕೆ ಬರ್ಬೇಕಂತ ಹೇಳಿ ಮನವಿ ಮಾಡ್ತೀನಿ. ಪ್ರತಿಯೊಬ್ಬರು ಇವತ್ತೇನದ ಇಷ್ಟೆಲ್ಲ ಒಂದು ಶ್ರಮ ಹಾಕಿ ಬೀದರ್ ಜಿಲ್ಲೆ ನಮ್ಮ ಸಂಘ ಆಗಿ ಸರ್ 103 ವರ್ಷ ಆಯ್ತು ಇತಿಹಾಸ. 103ನೇ ವರ್ಷಕ್ಕೆ ಮೈಸೂರು ಅಧ್ಯಕ್ಷರಾದರು. ಮೈಸೂರು ಇದರಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಇವತ್ತು ರಾಜ್ಯದ ಜನ ನನಗೆ ಆಶೀರ್ವಾದ ರಾಜ್ಯ ಉಪಾಧ್ಯಕ್ಷ ಮಾಡಿ ಅವರೆಲ್ಲರಿಗೂ ತಲೆ ಹಾಕ್ತೀನಿ. ಅದ್ರ ಕಡೆಯಿಂದ ಇಡೀ ನಮ್ಮ ಬಹಳಷ್ಟು ಕಾಂಟ್ರಾಕ್ಟರ್ಸ್ಗಳೆಲ್ಲ ಯಾರು ಎಲ್ಲ ನನ್ನ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀನಿ. 10 ಕೋಟಿ ಟೆಂಡರ್ ಆಗಂತ ಕಾಂಟ್ರಾಕ್ಟರ್ ನಮ್ಮಲ್ಲಿ ಇನ್ನೂ ಯಾರೂ ಇಲ್ಲ. ಇವತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ 10 ಕೋಟಿ ಅಂದ್ರೆ ಸಾಧಾರಣ ಹಾಕ್ತಾರೆ. ನಮ್ಮಲ್ಲಿ ಏನಂದ್ರೆ ದಿನಕೂಲಿ ನಡೆದ್ರೆ ಸಾಕು, ನಮ್ದು ಎಲ್ಲ ಒಬ್ಬರೇ ಬೆಳೆಬಾರ್ದು
ಪ್ರತಿಯೊಬ್ಬರು ಬೆಳಿಬೇಕಂತ ಅದೇ ಒಂದು ಮಾರ್ಗದಾಗ ಏನೋ ನಾವು ಬಂದಿದ್ದೇವೆ ಸರ್. ನಾವು ಒಬ್ಬರೇ ಬೆಳೆದಿಲ್ಲ, ಪ್ರತಿಯೊಬ್ಬರು ಕುಟುಂಬ ಅದ, ಅವ್ರ ಫ್ಯಾಮಿಲಿ ಅದ, ಅವ್ರ ಮನಿ ಅದ, ಎಲ್ಲರೂ ನಾವು ಒಂದು ಅಣ್ಣ ತಮ್ಮ ಸೌಹಾರ್ದತೆ ಭಾವನೆ ಬೆಳಿಬೇಕು ಅಂತ ಹೇಳೋ ಪ್ರತಿಯೊಬ್ಬರಿಗೆ ಸರ್ ಯಾರಿಗೂ ಕೆಲಸ ಕೊಡು, ಒಬ್ರಿಗೆ ಕೊಡಬೇಡ್ರಿ. ಯಾರಾದ್ರೂ ಕೆಲಸ ಒಬ್ಬ ಲೇಬರ್ ಅದ, ಅವ್ರಲ್ಲಿ ಎಲ್ಲ ವರ್ಕರ್ಸ್ ಜಾಸ್ತಿ ಅದ, ಅವ್ರಿಗೆ ಒಂದು ಎರಡು ಜಾಸ್ತಿ ಕೊಡಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಆಗ್ಬೇಕಾದ್ರೆ ಅವ್ರು ಕೆಲವೊಂದು ಟೈಮಿನಾಗ ಏನೂ ಇರಲ್ಲ, ತುರಂತ ಕೆಲಸ ಬಂದಾಗ ಕಾಂಟ್ರಾಕ್ಟರ್ ಬರ್ತಾರೆ ಅಂತ ಒಂದೆರಡು ಕೆಲಸ ಕೊಡ್ರಿ ಅಂದಾಗ ಅಧಿಕಾರಿಗಳು ಕೂಡ ಕೊಟ್ಟು ಇವಾಗ ಪ್ರತಿಯೊಬ್ಬರು ಇವತ್ತು ನಮ್ಮ ಕಾಂಟ್ರಾಕ್ಟರ್ಸು ನಾವು ಕೋಟಿ ಗಣತಿ ಹರಿಸಿದ್ರೆ ಕೋಟಿವಂತ ಶ್ರೀಮಂತಿಗಂತ ಹೃದಯಗಳೆಲ್ಲ ಕಾಂಟ್ರಾಕ್ಟರ್ ಬಲ್ಲಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲರೂ ನೀವೊಬ್ಬ ರಾಜ್ಯಕ್ಕೆ ಹೋಗ್ಬೇಕು, ನೀವು ರಾಜ್ಯಕ್ಕೆ ಹೋಗ್ಬೇಕು, ಎಲ್ಲ ಸರಿ ಸರಿ ನಾವು ಸೋಲ್ಕೊಂಡ್ರು ಕೂಡ ಈ ಸರಿ ಸಂಪೂರ್ಣ ನಮ್ಮ ಬೀದರ್ ಜಿಲ್ಲೆ ನನಗೆ ಆಶೀರ್ವಾದ ಮಾಡಿ ಅಂದ್ರೆ ಪ್ರತಿಯೊಂದು ಹೆಗ್ಲಿಗೆ ಕೊಟ್ಟು ಇವತ್ತು ನನಗೆ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಾವೆಲ್ಲ ಸದಸ್ಯರು ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ವೈಯಕ್ತಿಕ ಖರ್ಚು ಮಾಡಿಕೊಂಡು ಇಡೀ ಬೆಂಗಳೂರದಾಗ ಉಳಿದು ಪ್ರತಿಯೊಬ್ಬ ಎಲ್ಲ ಬಂದಂಥ ರಾಜ್ಯ ಜನ ಎಲ್ಲ ಗುತ್ತಿಗೆದರೊಳಗೆ ಇವತ್ತು ಅವ್ರಂಬದು ಅಷ್ಟು ಶ್ರಮ ಪಟ್ಟಾರ. ಇವತ್ತು ನಾವು ಕೇರಳ ಹೊನ್ನ ಇರ್ಬೋದು, ಬಸು ಬೆಲ್ದಾಳಿಯವ್ರು ಇರ್ಬೋದು, ಕೇರಳ ನಮ್ದು ಸಲಹೋದನ್ ಇರ್ಬೋದು, ಪ್ರತಿಯೊಬ್ಬ ಸದಸ್ಯರು ಇವತ್ತು ಈ ಮಟ್ಟಕ್ಕೆ ಬೆಳಿಲಾಕ ನಾವೆಲ್ಲರೂ ಸಹಕರಿಸಿರಿ. ಇದು ನನ್ನ ಗೆಲುವಲ್ಲ, ಇದು ನಿಮ್ಮ ಗೆಲುವು. ಯಾಕಂದ್ರೆ ನೀವು ಕೊಟ್ಟಂತ ಪ್ರೀತಿ ನಾನು ಮರಿಲಕ್ಕಾಗಲ್ಲ. ಇನ್ನೂ ಇಡೀ ರಾಜ್ಯದಾಗ ಯಾವ ಥರ ನಮ್ಮ ಬೀದರ್ ಜಿಲ್ಲೆ ಮಾದರಿ ಇದೆ, ನನ್ನ ಶಕ್ತಿ ಮೀರಿ ಇಡೀ ರಾಜ್ಯಕ್ಕೆ ಇದೇ ಮಾದರಿ ಅಧಿಕಾರಿಗಳು ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ನಾವಿಬ್ರು ಸೇರಿ ಒಂದು ಒಳ್ಳೆ ಒಂದು ಗ್ರಾಹಕರಿಗೆ ಇವತ್ತೇನು ನಮ್ಗೆಲ್ಲರಿಗಿರುವಂತ ದೇವರು ಯಾರಾದ್ರೂ ಗ್ರಾಹಕರು, ಅವರಿಗೆ ಒಂದು ಒಳ್ಳೆ ಸೇವೆಯನ್ನು ನಾವು ನೀವು ಕೂಡ ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ಇಲಾಖೆ ಉಳಿಬೇಕು, ಸದಸ್ಯರು ಉಳಿಬೇಕು, ಗ್ರಾಹಕರು ಉಳಿಬೇಕು, ಅವಾಗೇ ಮಾದರಿ ಆಗ್ತದ. ಯಾಕಂದ್ರೆ ಮುಂದಿನ ದಿನದಾಗ ಸರ್ಕಾರ ಮಟ್ಟದಾಗ ಇವತ್ತೇನದ ಒಂದು ಪ್ರೈವೇಟ್ ಮಾಡ್ಬೇಕಂತ ಒಂದು ಷಡ್ಯಂತ್ರ ಕೂಡ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಉಳಿಬೇಕಾದ್ರೆ ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳು ಒಗ್ಗಟ್ಟಾಗಿ ಒಂದಾಗಿ ಸದಸ್ಯರ ವಿಶ್ವಾಸವನ್ನು ಗಳಿಸಿ ಇದು ಇಲ್ಲೇ ಕಂಪನಿಯಲ್ಲಿ ಇರ್ಬೇಕಂತ ಹೇಳಿ ನಾವೆಲ್ಲ ನಮ್ಗೆ ಬಹಳಷ್ಟು ಮುಂದಿನ ಚಾಲೆಂಜ್ ಇದೆ. ಯಾಕಂದ್ರೆ ಇಲ್ಲ ನಾವು ಪ್ರೈವೇಟ್ ಆಯ್ತು ನಮ್ಗೆ ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸಂಸ್ಥೆ ಅವ್ರ ಕೆಲಸ ಮಾಡಬೇಕು, ನಾವು ಕೂಡ ಹೋಗ್ಬೇಕು. ಅದಕ್ಕೆ ಇವತ್ತು ಒಳ್ಳೆ ಒಂದು ಯಾರಿಗೆ ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದೆ ಅಂದ್ರೆ ಅವ್ರು ಭಾಳ ಹೆಮ್ಮೆ ಇದಾವೆ, ಹೊರಗಡೆ ಭಾಳ ಹೆಮ್ಮೆ ಇದಾವೆ. ಏನಿದ್ರೆ ನಾವು KV ಗುತ್ತಿಗೆ ಇದ್ದೇವೆ ಅವ್ರಿಗೆ ಭಾಳಷ್ಟು ಹೆಮ್ಮೆ, ಜನ ಅಷ್ಟು ಅವ್ರಿಗೆ ಒಂದು ಗೌರವ ಕೊಡ್ತದೆ. ಆ ಗೌರವವನ್ನು ಇಟ್ಕೊಂಡು ಬೆಳೆಸ್ಕೊಂಡು ಅಪಾರವಾದ ಸಂಖ್ಯೆ ಅಲ್ಲಿ ಇವತ್ತು ಬಂದು ನನಗೇನು ಸನ್ಮಾನ ಮಾಡಿದ್ರಿ. ತಮಗೆ ಎಲ್ಲರಿಗೆ ಎಂಬುದು ನಾ ಇನ್ನೊಬ್ಬ ಧನ್ಯವಾದ ತಿಳಿಸಿ ತಮಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.